ನಮಸ್ಕಾರ ಸ್ನೇಹಿತರೆ. ಕೊಹ್ಲಿ ರೋಹಿತ್ ಬಳಿಕ ಕಳೆದ 48 ಗಂಟೆಗಳಲ್ಲಿ ಈ ಮೂವರು ದೊಡ್ಡ ಆಟಗಾರರು ಹೇಳಿದರು ವಿದಾಯ. ಟೀಂ ಇಂಡಿಯಾ ಅಭಿಮಾನಿಗಳಿಗೆ ಬಿಗ್ ಶಾಕ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಕೊಹ್ಲಿ ರೋಹಿತ್ ಬಳಿಕ ಟೀಂ ಇಂಡಿಯಾಗೆ ವಿದಾಯ ಘೋಷಿಸಿರುವ ಆ ಮೂವರು ಹೊಸ ಆಟಗಾರರಾದ್ರು ಯಾರ್ಯಾರು, ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, 2024 T20 ವಿಶ್ವಕಪ್ ಗೆದ್ದು ಟೀಂ ಇಂಡಿಯಾ ಹೊಸ ಚರಿತ್ರೆ ಸೃಷ್ಟಿಸಿದೆ. 1 ತಿಂಗಳ ಕಾಲ ನಡೆದ ಈ ಟೂರ್ನಿಯಲ್ಲಿ ಟೀಂ ಇಂಡಿಯಾವು ರೋಹಿತ್ ಶರ್ಮಾರವರ ನಾಯಕತ್ವದಲ್ಲಿ ಬಾರ್ಬುಡಸ್ನಲ್ಲಿ ದಕ್ಷಿಣ ಆಫ್ರಿಕಾ ತಂಡದ ವಿರುದ್ಧ 7 ರನ್ಗಳ ವಿರೋಚಿತ ಗೆಲುವು ದಾಖಲಿಸುವ ಮೂಲಕ ಹೊಸ ಇತಿಹಾಸವನ್ನ ಸೃಷ್ಟಿಸಿದೆ. ಏಕೆಂದರೆ ಇದೇ ಮೊದಲ ಬಾರಿ T20 ವಿಶ್ವಕಪ್ ಟೂರ್ನಿಯಲ್ಲಿ ತಂಡವೊಂದು ಅಜೇಯವಾಗಿ ವಿಶ್ವ ಚಾಂಪಿಯನ್ ಆದ ವಿಶೇಷ ದಾಖಲೆಯನ್ನ ಟೀಂ ಇಂಡಿಯಾ ನಿರ್ಮಿಸಿದೆ ಸ್ನೇಹಿತರೆ. ಇದೇ ಸಂತಸದ ಸಂದರ್ಭದಲ್ಲಿ ಟೀಂ ಇಂಡಿಯಾವನ್ನ ದಶಕಗಳ ಕಾಲ ಆಳಿದ ಇಬ್ಬರು ದಿಗ್ಗಜ ಆಟಗಾರರು ನಿವೃತ್ತಿ ಘೋಷಿಸಿದರು. ಮೊದಲನೆಯದಾಗಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಫೈನಲ್ ಪಂದ್ಯ ಗೆದ್ದ ಕೂಡಲೇ ಟೀಂ ಇಂಡಿಯಾದ ಕಿಂಗ್ ಎಂದಲೇ ಕರೆಸಿಕೊಳ್ಳುವ ವಿರಾಟ್ ಕೊಹ್ಲಿ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದರು. ಟೀಂ ಇಂಡಿಯಾ ತಂಡದ ಪರ 117 ಅಂತಾರಾಷ್ಟ್ರೀಯ T20 ಪಂದ್ಯಗಳನ್ನ ಆಡಿರುವ ವಿರಾಟ್ ಕೊಹ್ಲಿ ಇದೇ ವೇಳೆ 4000ಕ್ಕೂ ಅಧಿಕ ರನ್ ಗಳಿಸಿದ್ದಾರೆ ಮತ್ತು ಇದೇ ಸಂದರ್ಭದಲ್ಲಿ 21 ಅರ್ಧಶತಕ ಹಾಗೂ 1 ಶತಕವೂ ಸಹ ಮೂಡಿ ಬಂದಿದೆ ಸ್ನೇಹಿತರೆ. ಮತ್ತು ಇದಾದ ನಂತರ ತಂಡದ ನಾಯಕರಾದ ರೋಹಿತ್ ಶರ್ಮಾ ರವರು ಸಹ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ವಿದಾಯ ಹೇಳಿದ್ದಾರೆ. ಭಾರತ ತಂಡದ ಪರ 121 T20 ಪಂದ್ಯಗಳನ್ನು ಆಡಿರುವ ರೋಹಿತ್ ಶರ್ಮಾ ರವರು ಇದೇ ವೇಳೆ 3000ಕ್ಕೂ ಅಧಿಕ ರನ್ ಕಲೆ ಹಾಕಿದ್ದಾರೆ ಸ್ನೇಹಿತರೆ. ಅಲ್ಲದೆ ಓರ್ವ ನಾಯಕನಾಗಿ ಟೀಂ ಇಂಡಿಯಾವನ್ನ ಸಕ್ಸಸ್ಫುಲ್ ಆಗಿ ರೋಹಿತ್ ರವರು ಲೀಡ್ ಮಾಡಿದ್ದಾರೆ. ಮಾಡರ್ನ್ ಡೇ ಕ್ರಿಕೆಟ್ ನ ಇಬ್ಬರು ದಿಗ್ಗಜ ಆಟಗಾರರು ವಿದಾಯ ಹೇಳಿದ ಸುದ್ದಿಯನ್ನ ಕೇಳಿ ಟೀಂ ಇಂಡಿಯಾದ ಅಭಿಮಾನಿಗಳು ಆಘಾತಕ್ಕೆ ಒಳಗಾದರು. ಇದರ ನಡುವೆ ಇದೀಗ ಮತ್ತೆ 3 ಸ್ಟಾರ್ ಆಟಗಾರರು ವಿದಾಯ ಹೇಳಿದ್ದಾರೆ. ಅದರಲ್ಲಿ ಮೊದಲನೆಯದಾಗಿ ತಂಡದ ಸ್ಟಾರ್ ಆಲ್ರೌಂಡರ್ ಆಗಿರುವ ರವೀಂದ್ರ ಜಡೇಜಾ. ಹೌದು ಸ್ನೇಹಿತರೆ, ಟೀಂ ಇಂಡಿಯಾದ ಮಿಸ್ಟರ್ ಸರ್ ಜಡೇಜಾ ಅಂತಾನೆ ಕರೆಸಿಕೊಳ್ಳುವ ಸರ್ ಜಡೇಜಾ ಕೂಡ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಭಾರತ ತಂಡದ ಪರ 515 ರನ್ ಬಾರಿಸಿರುವ ಜಡೇಜಾ ರವರು 71 ಅಂತಾರಾಷ್ಟ್ರೀಯ T20 ಪಂದ್ಯಗಳನ್ನ ಆಡಿದ್ದಾರೆ ಸ್ನೇಹಿತರೆ. ಮತ್ತು 4ನೇ ಆಟಗಾರನಾಗಿ ಮೊಹಮ್ಮದ್ ಶಮಿ ಕೂಡ ವಿದಾಯ ಹೇಳಲಿದ್ದಾರೆ. ಶಮಿ ಈಗಾಗಲೇ ಇಂಜುರಿಯಿಂದ ಬಳಲುತ್ತಿದ್ದಾರೆ. ಕ್ರಿಕೆಟ್ನಲ್ಲಿ ತಮ್ಮ ಭವಿಷ್ಯವನ್ನ ಕಂಡುಕೊಳ್ಳಲು ಕೇವಲ 2 ಫಾರ್ಮೆಟ್ಗಳಲ್ಲಿ ಫೋಕಸ್ ಮಾಡಲು ಇದೀಗ ಶಮಿ ಕೂಡ T20 ಮಾದರಿಗೆ ವಿದಾಯ ಹೇಳಲಿದ್ದಾರೆ. ಇನ್ನು 5ನೇ ಆಟಗಾರರಾಗಿ ರವಿಚಂದ್ರನ್ ಅಶ್ವಿನ್ ಕೂಡ ವಿದಾಯ ಹೇಳಲಿದ್ದಾರೆ. ಹೌದು, ಭಾರತ ತಂಡದ ಕೇರಿಯಂ ಸ್ಪೆಷಲಿಸ್ಟ್ ಬೌಲರ್ ಆಗಿ ಗುರುತಿಸಿಕೊಂಡಿರುವ ಆರ್ ಅಶ್ವಿನ್ ಕೂಡ T20 ಕ್ರಿಕೆಟ್ಗೆ ವಿದಾಯ ಹೇಳಲಿದ್ದಾರೆ. ಏಕೆಂದರೆ ತಂಡದಲ್ಲಿ ಈಗಾಗಲೇ ಸ್ಪಿನ್ ಕಾಂಬಿನೇಷನ್ ಜಾಸ್ತಿ ಇದೆ, ಅಲ್ಲದೆ ಅಶ್ವಿನ್ಗೆ ವಯಸ್ಸು ಕೂಡ ಆಗಿದೆ. ಹೀಗಾಗಿ ರವಿಚಂದ್ರನ್ ಅಶ್ವಿನ್ ಕೂಡ T20 ಕ್ರಿಕೆಟ್ಗೆ ವಿದಾಯ ಹೇಳುವ ಸಾಧ್ಯತೆಗಳು ದಟ್ಟವಾಗಿವೆ ಸ್ನೇಹಿತರೆ. ಒಟ್ಟಿನಲ್ಲಿ ಟೀಂ ಇಂಡಿಯಾವನ್ನ ದಶಕಗಳ ಕಾಲ ಆಳಿದ ಮಾಡರ್ನ್ ಡೇ ಕ್ರಿಕೆಟ್ ನ ದಿಗ್ಗಜರೆಲ್ಲ ಆಟಗಾರರು T20 ಮಾದರಿಗೆ ವಿದಾಯ ಹೇಳುತ್ತಿರುವುದಂತೂ ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ಶಾಕ್ ಮೇಲೆ ಶಾಕ್ ನೀಡ್ತಾ ಇದೆ ಸ್ನೇಹಿತರೆ. ನೋಡಿದ್ರಲ್ಲ ಬಂಧುಗಳೇ, ಕೊಹ್ಲಿ ರೋಹಿತ್ ಬಳಿಕ T20 ಕ್ರಿಕೆಟ್ಗೆ ವಿದಾಯ ಹೇಳಲಿರುವ 3 ಹೊಸ ಆಟಗಾರರು ಯಾರ್ಯಾರು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.